ಆವಾಗಿನ ಕಾಲದಾಗ ಚಾಳುಕ್ಯರ ಕಾಲದಲ್ಲಿ ಗಿಡಮೂಲಿಕೆಗಳನ್ನು ಈ ಜಾಗದಾಗ ಅರೆದು ಅದರಿಂದ ಈ ರೀತಿ ಪೇಂಟಿಂಗ್ ಮಾಡ್ತಿದ್ರಂತ. ಅಲ್ಲಿರುವಂಥ 2 ಗುಹೆಗಳಿಗಿಂತ ಈ ಗುಹೆ ಸಿಕ್ಕಾಪಟ್ಟೆ ದೊಡ್ಡದೈತಿದು. ಮುಖಮಂಟಪ, ಸಭಾಮಂಟಪ, ಗರ್ಭಗುಡಿ ಇವೆಲ್ಲ ಕಂಬಗಳನ್ನು ಯಾವ ರೀತಿ ಕೆತ್ತಾರಂಥವ್ರು ಇಲ್ಲಿದ್ದಂಥ ಬೆಟ್ಟ ಗುಡ್ಡಗಳನ್ನು ಸುತ್ತಿಗೆಯಿಂದ ಒಡೆದು ಅವತರನ್ನ ಕೊರೆದು ಈ ರೀತಿ ಗುಹೆಗಳನ್ನು ನಿರ್ಮಾಣ ಮಾಡ್ಯಾರ. ಆಲ್ಮೋಸ್ಟ್ ಇವನ್ನೆಲ್ಲ ಕಟ್ಟಕ್ಕೆ ಕಲ್ಲುಗಳು ಎಂತೋ ಬಳಕೆ ಮಾಡ್ಯಾರ ನೋಡ್ರಿ ಇವು. ಇನ್ನು ಈ ಕೋಟೆಯ ಮುಂದೆ ಏನೊಂದು ಪವಿತ್ರವಾದಂಥ ಕೆರೆ ನೋಡತ್ತೀರಿ, ಇದಕ್ಕೆ ಅಗಸ್ತ್ಯ ತೀರ್ಥ ಅಂತ ಕರೀತಾರ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಪ್ರೆಸೆಂಟ್ ಆಗಿ ಈಗಾಗಲೇ ನಿಮಗೆ ಬಾದಾಮಿ ಕೋಟೆಯ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ತೋರಿಸಿನಿ. ಅದಾದ್ಮ್ಯಾಗ ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಗುಹೆಗಳ ಬಗ್ಗೆ ಈ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಮು. ಆ ಕೋಟೆಯ ಮುಂದ್ಗಡೆನೆ ಈ ಗುಹೆಗಳನ್ನು ಅದು ಕಲ್ಲಿನಲ್ಲೇ ಕೆತ್ತಿ ಈ ಗುಹೆಗಳನ್ನು ತಯಾರು ಮಾಡ್ಯಾರ ಅವರು. ಆ ಗುಹೆ ಹೆಂಗದವು, ಗುಹೆ ಒಳಗೆ ಏನೆಲ್ಲ ಅದಾವು, ಗುಹೆ ಸುತ್ತಮುತ್ತ ಏನೆಲ್ಲ ಅದಾವು ಅಂತ ಈ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಮು. ಬಟ್ ಇದರ ಟಿಕೆಟ 25 ರೂಪೀಸ್ ಐತಿ. ಇನ್ನು ನಿಮ್ದು ಕ್ಯಾಮ್ರಾ ಎಲ್ಲ ಏನೈತಂದ್ರೆ ಅದಕ್ಕೆ ಸಪ್ರೇಟ್ ಟಿಕೆಟ, ಒಳಗೆ ಸೆಲ್ಫಿ ಸ್ಟಿಕ್ಕ ಎಲ್ಲ ಅಲೌಡ್ ಐತಿ. ಬಟ್ ಕೆಳಗೆ ಇಡಂಗಿಲ್ಲತ್ತಷ್ಟೇ. ಇವಾಗ ಟಿಕೆಟ್ ತೊಗೊಂಡಿದ್ದಾಯಿತು. ಇವಾಗ ಒಳಗೆ ಹೋಗಿ ಇದರ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಊರು ಯಾವುದಂತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ಗುಹೆಗಳನ್ನು ಚಾಲುಕ್ಯರ ಕಾಲದಲ್ಲಿಯೇ ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕಪ್ಪ ಅಂತಂದ್ರೆ 5ನೇ ಶತಮಾನದಲ್ಲಿ ಮಂಗಳೇಶನ ಕಾಲದಲ್ಲಿಯೇ ಈ ಗುಹೆಗಳು ನಿರ್ಮಾಣ ಆಗ್ಯಾವಂತ 3ನೇ ಗುಹೆ ಒಳಗೆ ಸಿಕ್ಕಂಥ ಶಾಸನ ಒಳಗೆ ಅದನ್ನು ಬರ್ದಾರ. ಇನ್ನು ಮುಂದೆ ಆದಂಥ ಪ್ರತಿಯೊಬ್ಬರ ರಾಜರು ಈ ಗುಹೆಗಳನ್ನು ಹಾಗೆ ಅಭಿವೃದ್ಧಿ ಪಡಿಸೋದು ಹೋಗ್ಯಾರಂತ. ಟೋಟಲ್ ಆಗಿ ಈ ಜಾಗದಾಗ 4 ಗುಹೆಗಳನ್ನು ನಾವು ನೋಡ್ಬೋದು. ಅಂದ್ರೆ ಶೈವ ಗುಹೆ, ವೈಷ್ಣವ ಗುಹೆ, ಮಹಾವೈಷ್ಣವ ಗುಹೆ ಮತ್ತು ಕೊನೆಯದಾಗಿ ಜೈನ ಬಸದಿ ಅಂತ 4 ಗುಹೆಗಳು ಈ ಜಾಗದಾಗ ಅದಾವ. ಇಲ್ಲಿದ್ದಂಥ ಬೆಟ್ಟ ಗುಡ್ಡಗಳನ್ನು ಸುತ್ತಿಗೆಯಿಂದ ಒಡೆದು ಅವತರನ್ನ ಕೊರೆದು ಈ ರೀತಿ ಗುಹೆಗಳನ್ನು ನಿರ್ಮಾಣ ಮಾಡ್ಯಾರ. ನೀವು ಪೂರ್ತಿ ಒಳಗೆ ಬಂದ ತಕ್ಷಣ ಈ ಜಾಗದಾಗ ಮೊಟ್ಟ ಮೊದಲು ಕಾಣೋದೇ ನಿಮಗೆ ಫಸ್ಟ್ ಗುಹೆ ಇದೆ, ಶೈವ ಗುಹೆ. ಇದ್ರ ಒಳಗೆ ಹೋಗಿ ಈ ಗುಹೆ ಹಂಗೈತಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಶಿವನಿಗೆ ಸಮರ್ಪಿತವಾದಂಥ ಗುಹೆ ಇದು. ಇವನ್ನೆಲ್ಲ ಗುಹೆ ಒಳಗೆ ಏನು ಪ್ರತಿಯೊಂದು ಕಂಬಗಳಾಗಿರ್ಬೋದು ಅಥವಾ ಗೋಡೆ ಮೇಲೆ ಇದ್ದುವಂಥ ಪ್ರತಿಯೊಂದು ಕೆತ್ತನೆಗಳು, ಮೂರ್ತಿಗಳು ಇದನ್ನೆಲ್ಲ ಈ ಗುಡ್ಡ, ಈ ಬೆಟ್ಟದ ಕಲ್ಲಲ್ಲೇ ಕಟ್ಟದ ಇದನ್ನೆಲ್ಲ ರೆಡಿ ಮಾಡ್ಯಾರ. ಇನ್ನು ಈ ಗುಹೆ ಒಳಗೆ ಹೋಗಬೇಕಾದ್ರೆ ಪಕ್ಕದಾಗಿ ನೀವು 18 ಕೈಗಳ ನಟರಾಜನ ವಿಗ್ರಹವನ್ನು ಕೂಡ ಕೆತ್ತ್ಯಾರ. ಇದು ನಮಗ ಭರತನಾಟ್ಯದ ಹಲವು ವಿಧಗಳನ್ನು ತೋರಿಸಿಕೊಡ್ತದ. ಯಾವ ರೀತಿಯಪ್ಪ ಅಂತಂದ್ರೆ ಇದರಾಗೆ ಹಸ್ತಮುದ್ರ, ಗಜಾಮುದ್ರ, ಮುಷ್ಟಿ ಮುದ್ರ, ಡಮರು ಮುದ್ರ, ಮಯೂರ ಮುದ್ರ ಈ ರೀತಿ ಬಾಳದವು. ಕೆಳಗೆ ನೀವು ಶಿವನ ವಾಹನ ನಂದಿ ಕೂಡ ನೋಡಬಹುದು. ಹಾಗೆ ಪಕ್ಕದಲ್ಲಿ ಶಂಖ ಹಿಡಿತಿರುವ ಗಣೇಶ ಐತಿ. ಇನ್ನು ಈ ಗುಹೆ ಒಳಗೆ ಪೂರ್ತಿ ದೊಡ್ಡದಾದ ಅರ್ಧನಾರೀಶ್ವರನ ವಿಗ್ರಹ ಕೂಡ ಐತಿ. ಪಕ್ಕದಾಗಿರೋದು ಭೃಂಗಿ ಮಹರ್ಷಿ ಅಂತ ಹೇಳ್ತಾರ. ಯಾಕಪ್ಪ ಅಂತಂದ್ರ ಇವರು ಶಿವನ ಅತಿ ದೊಡ್ಡ ಭಕ್ತ ಅಂತ. ಅವರನ್ನ ಬಿಟ್ಟು ಬೇರೆ ಯಾರನ್ನೂ ಪೂಜೆ ಮಾಡ್ತಾ ಇರಲಿಲ್ಲಂತ. ಇನ್ನು ಗುಹೆ ಮ್ಯಾಗ ಹಲವು ವಿಚಿತ್ರ ಪ್ರಾಣಿಗಳ ವಿಗ್ರಹಗಳು ಕೂಡ ಅದಾವು. ಹಾಗೆ ಇದು 5 ಹೆಡೆಯ ಆದಿಶೇಷ. ಅದರೊಳಗೆ ಮಾನವ ರೂಪ ಮತ್ತು ಹಾವಿನ ರೂಪ ಎರಡೂ ಕೂಡ ನಾವು ಕಾಣಬಹುದು. ಅಂದ್ರೆ ಇಲ್ಲಿರೋದು ಮುಖಮಂಟಪ, ಸಭಾಮಂಟಪ ಹಾಗೆ ಗರ್ಭಗುಡಿ. ಒಳಗೆ ಬರ್ತಿದ್ದಂಗೆ ಇಲ್ಲೊಂದು ನಂದಿ ವಿಗ್ರಹ ಕೂಡ ಐತಿ. ಆದರೆ ಈ ರೀತಿ ಕಲ್ಲಿನೊಳಗೆ ಕೆತ್ತಿ ಮಾಡಿರುವ ಗರ್ಭಗುಡಿಗೆ ಯಾವುದೇ ರೀತಿ ಪ್ರದಕ್ಷಿಣೆ ಹಾಕಕ ಸುತ್ತಲೂ ಜಾಗ ಇರುವುದಿಲ್ಲಂತ. ಇನ್ನು ಗರ್ಭಗುಡಿ ಒಳಗ ಒಂದು ಶಿವಲಿಂಗ ಕೂಡ ಐತಿ. ಇದು ಕೂಡ ಇಲ್ಲಿ ಇದ್ದಂಥ ಕಲ್ಲಿನೊಳಗೆ ಕೆತ್ತಿ ತಯಾರು ಮಾಡಿರೋದು. ಇನ್ನು ಈ ಗುಹೆ ಒಳಗ ಹಲವಾರು ದೊಡ್ಡ ಕಂಬಗಳು ಕೂಡ ಅದಾವು. ಅದರ ಮ್ಯಾಗ ಹಲವಾರು ರೀತಿಯ ಕಾಮಸೂತ್ರದ ಚಿತ್ರಗಳನ್ನು ಕೂಡ ನಾವು ಕಾಣಬಹುದು. ಹಾಗೆ ಈ ಕಡೆ ಹರಿಹರನ ದೊಡ್ಡ ವಿಗ್ರಹ ಐತಿ. ಅಂದ್ರ ಒಂದೇ ಮೂರ್ತಿ ಒಳಗ ಅರ್ಧ ಶಿವ ಮತ್ತು ಅರ್ಧ ವಿಷ್ಣು. ಈ ಕೈ ಒಳಗ ಪರಶುನಾಗ ಐತಿ. ಪಕ್ಕದಲ್ಲಿ ಪಾರ್ವತಿ ನಿಂತಾಳ. ಕೆಳಗ ವಾಹನ ನಂದಿ ಕೂಡ ಐತಿ. ಇನ್ನು ಈ ಕೈ ಒಳಗ ಶಂಖ, ಪಕ್ಕದಲ್ಲಿ ಲಕ್ಷ್ಮಿ ನಿಂತಾಳ. ವಾಹನ ಗರುಡ ಐತಿ. ನೋಡ್ರಿ ಆವಾಗಿನ ಶಿಲ್ಪಿಗಳ ಕೈ ಚಳಕ ಯಾವೆಲ್ಲ ರೀತಿ ಇತ್ತಂತ. ಇವಾಗ ಪೂರ್ತಿ ಈ ಜಾಗದಿಂದ ಏರ್ಕೊಂಡು ಪೂರ್ತಿ ಮ್ಯಾಗ ಹೋಗು. ಈಗ ವೈಷ್ಣವ ಗುಹೆ. ಈ ಗುಹೆ ಒಳಗ ಹೋಗ್ತಿದ್ದಂಗ ನೀವು ಅದರ ಮುಂಭಾಗದಲ್ಲೇ ತ್ರಿವಿಕ್ರಮನ ದೊಡ್ಡ ಚಿತ್ರವನ್ನು ಕೆತ್ತ್ಯಾರ. ಕೆಳಗ ಚಿಕ್ಕದಾಗಿ ರಾಕ್ಷಸರ ರಾಜ ಬಲಿಚಕ್ರವರ್ತಿ, ಅವನ ಹೆಂಡತಿ ವಿದ್ಯಾವಳಿ ಮತ್ತು ಅವನ ಸೈನಿಕರು, ಹಾಗೆ ಗುರು ಶುಕ್ರಾಚಾರ್ಯ. ಬಲಿಚಕ್ರವರ್ತಿ ಹತ್ರ ದಾನ ಕೇಳೋಕೆ ಬಂದಂಥ ವಿಷ್ಣುವಿನ ವಾಮನ ಅವತಾರ ಕೂಡ ಇಲ್ಲಿ ಕೆತ್ತ್ಯಾರ. ಈ ಕತೆ ಗೊತ್ತಿದ್ದವರಿಗೆ ಈ ಚಿತ್ರ ಇನ್ನೂ ಭಾಳ ಡೀಟೇಲ್ ಆಗಿ ಅರ್ಥ ಆಕೈತಿ. ಪೂರ್ತಿ ಕೆಳಗ ಸಂಗೀತ ಮೇಳದವರು ಕೂಡ ಅದಾರ. ಅವರ ಕೈಯಾಗ ಎಲ್ಲ ವಾದ್ಯಗಳನ್ನು ನಾವು ನೋಡ್ಬೋದಿಲ್ಲಿ.
ಇನ್ನು ಗುಹೆ ಮೇಲ್ಭಾಗದಲ್ಲಿ ಗರುಡನ ಮೇಲೆ ಕೂತಿರುವ ಮಹಾವಿಷ್ಣು, ಸ್ವಸ್ತಿಕಾಕಾರದ ಚಿತ್ರ, ಮಹಾವಿಷ್ಣುವಿನ ಮತ್ಸ್ಯ ಅವತಾರದ 16 ಮೀನುಗಳ ಚಿತ್ರ, ಸುತ್ತ ಸುದರ್ಶನ ಚಕ್ರ ರೀತಿ ಯಾವ ರೀತಿ ಮಾಡ್ಯಾರ ನೋಡ್ರಿ. ಇನ್ನು ಈ ಗುಹೆ ಒಳಗೂ ಕೂಡ ಇದು ಮುಖಮಂಟಪ, ಇದು ಸಭಾಮಂಟಪ, ಇದು ಗರ್ಭಗುಡಿ. ಆದ್ರ ಗರ್ಭಗುಡಿ ಒಳಗ ವಿಷ್ಣುವಿನ ವಿಗ್ರಹ ಮೊದಲಿತ್ತಂತ, ಸದ್ಯಕ್ಕೆ ಅದು ಇಲ್ಲ, ಬಹುಶಃ ಡ್ಯಾಮೇಜ್ ಆಗಿ ತೆಗೆದಿರಬಹುದು. ಯಾಕೆ ಈ ರೀತಿ ಮಾತು ಹೇಳತ್ತೀನಪ್ಪ ಅಂತಂದ್ರ, ಈ ಸ್ಥಳ ಭಾರತೀಯ ಪುರಾತತ್ವ ಇಲಾಖೆಗೆ ಸೇರೋಕ್ಕೂ ಮುಂಚೆ ಸುತ್ತಮುತ್ತ ಇರೋಕ್ಕೂ ಮನೆ ಇಲ್ಲದಂಥ ಹಲವಾರು ಸಾಮಾನ್ಯ ಎಷ್ಟೋ ಜನರು ಈ 4 ಗುಹೆ ಒಳಗ ವಾಸ ಇದ್ರಂತ. ಇಲ್ಲೇ ತಮ್ಮ ಪ್ರಾಣಿಗಳನ್ನು ಕಟ್ತಿದ್ರಂತ. ಒಂದು ರೀತಿ ಇದೇ ಅವರ ಮನೆ ಮಾಡ್ಕೊಂಡಿದ್ರು. ಕೆಳಗ ಬೀಸುಕಲ್ಲ ಮತ್ತು ಆಟ ಆಡಕ ಗೆರೆಗಳನ್ನು ಯಾವ ರೀತಿ ಕೊರ್ದಾರ ನೋಡ್ರಿ. ಈ ರೀತಿ ಕಲ್ಲೊಳಗ ಚಟ್ನಿ ಎಲ್ಲ ಅರಿತಾ ಇದ್ರಂತ. ಇದೆಲ್ಲ ನೋಡಿ ನಮ್ಗೆ ಅರ್ಥ ಆಕದ ಇಲ್ಲಿ ಆವಾಗ ಜನರು ಎಲ್ಲ ವಾಸ ಮಾಡ್ತಾ ಇದ್ರಂತ. ಇನ್ನು ಗುಹೆಯ ಈ ಭಾಗದಲ್ಲಿ ದೊಡ್ಡದಾದ ವರಹ ಚಿತ್ರವನ್ನು ಕೆತ್ತ್ಯಾರ. ಚಾಲುಕ್ಯರ ರಾಜ್ಯ ಲಾಂಛನ ವರಹನೇ ಆಗಿತ್ತು. ಮಹಾವಿಷ್ಣು ವರಹ ಅವತಾರ ತಾಳಿ ಪಾತಾಳ ಲೋಕದಲ್ಲಿರೋ ಹಿರಣ್ಯ ರಾಕ್ಷಸನ್ನ ಕೊಂದು ಭೂದೇವಿಯನ್ನ ಕಮಲದ ಪುಷ್ಪದ ಮೇಲೆ ತಗೊಂಡು ಬರುವ ಸನ್ನಿವೇಶ ಈ ಚಿತ್ರದೊಳಗ ನಾವು ಕಾಣ್ತೀವಿ ನೋಡ್ರಿ. ಈ ಜಾಗದಾಗ ಒಂದು ಹೆಣ್ಣಿನ ಚಿತ್ರ ಕೂಡ ಇತ್ತು. ಇದನ್ನು ಚಾಳುಕ್ಯರ ಕಾಲದಲ್ಲಿ ಅವ್ರು ಬಿಡಿಸಿದ್ರು. ಬಟ್ ಪ್ರೆಸೆಂಟಾಗಿ ಅದು ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಬಟ್ ನಾನು ನೋಡಿದ್ರೆ ಒಂದು ಸ್ವಲ್ಪ ಅರ್ಧಂಬರ್ಧ ಭಾಗ ಎಲ್ಲ ಕಾಣ್ತೈತಿ. ಈ ಜಾಗದಾಗ ಪೂರ್ತಿ ಪೇಂಟಿಂಗ್ ಅಂದ್ರೆ ಕೆಳಗೆ ಇಲ್ಲೆಲ್ಲ ನೋಡ್ಬೋದು ನೀವು, ಸಣ್ಣ ಸಣ್ಣ ಕಲ್ಲೊಳಗೆ. ಅಂದರೆ ಈ ಜಾಗದಾಗ ಗಿಡಮೂಲಿಕೆಗಳನ್ನ ಅರಿದು ಅದರಿಂದ ಚಿತ್ರನ ಬಿಡಿಸ್ತಾ ಇದ್ರಂಥವ್ರು. ಇನ್ನು ಈ ಜಾಗದಾಗ 2ನೇ ಗುಹೆ ವೈಷ್ಣವ ಗುಹೆ ನೋಡಿದ ಮ್ಯಾಗ ಮ್ಯಾಗ ಇರ್ಬೇಕಾದ್ರೆ ಇಲ್ಲಿ ನೋಡ್ರಿ, ಇದು 3ನೇ ಗುಹೆ ಹೋಗೋ ದಾರಿ. ಅದರ ಪಕ್ಕದಾಗೆ ಇಲ್ಲೊಂದು ರಸ್ತೆ ಐತಿ. ಅಂದ್ರೆ ಇದರ ಮೆಟ್ಲು ನೋಡ್ರಿ ಯಾವ ರೀತಿ ಮಾಡ್ಯಾರ. ಆಲ್ಮೋಸ್ಟ್ ಇಲ್ಲೆಲ್ಲ ಸ್ವಲ್ಪ ಸಣ್ಣ ಅದಾವು. ಬಟ್ ನೀವು ಹೆಂಗೆ ಮ್ಯಾಗ ಬರ್ತೀರಿ, ಈ ಜಾಗದಾಗ ಸಿಕ್ಕಾಪಟ್ಟೆ ದೊಡ್ಡ ಮೆಟ್ಲುಗಳು ಇವೆಲ್ಲ. ಅಂದ್ರೆ ಇದನ್ನು ಆವಾಗ ಚಾಳುಕ್ಯರ ಕಾಲದಲ್ಲಿ ಅಲ್ಲದು, ಯಾವಾಗ ಟಿಪ್ಪು ಸುಲ್ತಾನ್ ಆಡಳಿತ ಇಲ್ಲಿರ್ತದ ಆವಾಗ ಈ ಕೋಟೆ ಮ್ಯಾಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ಯಾರ. ಬಟ್ ಮ್ಯಾಗ ಅಲೌಡ್ ಇಲ್ಲ. ಏನೋ ಮ್ಯಾಗೆಲ್ಲ ಹೋಗಿ ಜನರು ಎಲ್ಲಿ ಮ್ಯಾಗಿನ ಕೆಳಗೆ ಬಿದ್ದಿದ್ದಾರೆ ಅಂಥೇಳಿ ಇದನ್ನು ಪೂರ್ತಿ ಲಾಕ್ ಮಾಡ್ಯಾರ. ಇದ್ರೊಳಗೆ ಮೆಟ್ಲಂತರೂ ಸಿಕ್ಕಾಪಟ್ಟೆ ದೊಡ್ಡದವು. ಆಲ್ಮೋಸ್ಟ್ ಇವನ್ನೆಲ್ಲ ಕಟ್ಟಕ್ಕೆ ಕಲ್ಲುಗಳು ಎಂಥೋ ಬಳಕೆ ಮಾಡ್ಯಾರ ನೋಡ್ರಿ. ಇವೆಲ್ಲ ಸಣ್ಣ ಕಲ್ಲಂತರೂ ಅಲ್ಲಿ ಇವು. ಇನ್ನು ಆ ಮಸೀದಿಗಳನ್ನು ಇಲ್ಲಿ ಆದಿಲ್ ಶಾಹಿ ಆಡಳಿತ ಇದ್ದಾಗ ಅವ್ರು ಕಟ್ಟ್ಯಾರತ್ತ. ಮಂಗಳೇಶನ ಕಾಲದಲ್ಲಿ ಈ 4 ಗುಹೆಗಳನ್ನು ನಿರ್ಮಾಣ ಮಾಡಿದರು ಅಂತ ಹೇಳ್ತಾರೆ. ಅಷ್ಟಕ್ಕೂ ಮಂಗಳೇಶ ಯಾರಪ್ಪ ಅಂತಂದ್ರೆ 1ನೇ ಕೀರ್ತಿವರ್ಮನ ತಮ್ಮ. ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಚಿಕ್ಕಪ್ಪ ಅವನೇ ಮಂಗಳೇಶ. ಅವರ ಕಾಲದಲ್ಲಿಯೇ ಈ 4 ಗುಹೆಗಳನ್ನು ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರೆ. ಈಗಾಗಲೇ ಕೆಳಗೆ ನೋಡಿದ್ದದು ವೈಷ್ಣವ ಗುಹೆ. ಅದಾದ್ಮ್ಯಾಗ ಅದ್ರ ಮ್ಯಾಗ ಬಂದ್ರೆ ಇಲ್ಲಿ ಕಾಣುವಂಥ ಇದು ಮಹಾವೈಷ್ಣವ ಗುಹೆ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿರುವಂಥ 2 ಗುಹೆಗಳಿಗಿಂತ ಈ ಗುಹೆ ಸಿಕ್ಕಾಪಟ್ಟೆ ದೊಡ್ಡದೈತಿದು. ಇದೇ ಗುಹೆ ಒಳಗೆ 6ನೇ ಶತಮಾನದೊಳಗೆ ಮಂಗಳೇಶನ ಬಗ್ಗೆ ಶಾಸನ ಸಿಕ್ಕಂತ. ಸ್ವಲ್ಪ ಈ ಗುಹೆ ಸಿಕ್ಕಾಪಟ್ಟೆ ವಿಭಿನ್ನ ಆಕಾರದೊಳಗೆ ಐತಿ. ಅಂದ್ರೆ ಅವು 3 ಗುಹೆಗಳಿಗಿಂತ ಈ ಗುಹೆ ಸಿಕ್ಕಾಪಟ್ಟೆ ದೊಡ್ಡದೈತಿದು. ಇಲ್ಲಿರುವಂಥ ಪ್ರತಿಯೊಂದು ಕಂಬಗಳನ್ನು ಯಾವ ರೀತಿ ಕೆತ್ತಾರಂತ ನೋಡ್ರಿ. ಯಾಕಂದ್ರೆ ಪೂರ್ತಿ ಕಲ್ಲಿನೊಳಗೆ ಕೆತ್ತಿ ಈ ರೀತಿ ಕಂಬಗಳನ್ನು ನಿರ್ಮಾಣ ಮಾಡಬೇಕು. ಸ್ವಲ್ಪ ಕಂಬಗಳಿಗೆ ಏನಾದರೂ ದೋಷ ಆದ್ರೆ ಅವುಗಳನ್ನು ಏನೂ ಮಾಡೋಕ್ಕಾಗಲ್ಲ, ಅಷ್ಟೇ ಬಿಟ್ಟು ಬಿಡ್ಬೇಕಾಗ್ತದೆ. ಇನ್ನು ಮುಖಮಂಟಪ, ಸಭಾಮಂಟಪ, ಗರ್ಭಗುಡಿ. ಬಟ್ ಆ ಗರ್ಭಗುಡಿ ಒಳಗೂ ಕೂಡ ಏನೂ ಇಲ್ಲ, ಪೂರ್ತಿ ಖಾಲಿ ಐತಿ. ಬಹುಶಃ ಅಲ್ಲಿ ಮೊದಲು ವಿಷ್ಣುವಿನ ವಿಗ್ರಹ ಐತ ಅನ್ಕೋತೀನಿ, ಅದು ಕೂಡ ಇಲ್ಲ ನೋಡ್ರಿ. ಈ ಪೂರ್ತಿ ಗುಹೆ ಒಳಗೆ ಮ್ಯಾಗಿನ ಸೈಡ ನೀವು ನೋಡಿದ್ರಂದ್ರೆ ಆ ಜಾಗದಾಗ ಪೂರ್ತಿ ಪೇಂಟಿಂಗ್ ಎಲ್ಲ ಕಾಣ್ತದ. ಅಂದ್ರೆ ಆವಾಗಿನ ಕಾಲದಾಗ ಚಾಳುಕ್ಯರ ಕಾಲದಲ್ಲಿ ಗಿಡಮೂಲಿಕೆಗಳನ್ನು ಈ ಜಾಗದಾಗ ಅರಿದು ಅದರಿಂದ ಈ ರೀತಿ ಪೇಂಟಿಂಗ್ ಮಾಡ್ತಿದ್ರಂತ. ಬಟ್ ಈ ರೀತಿ ಪೇಂಟಿಂಗ್ 4 ಗುಹೆಗಳಿಗೆ ಎಲ್ಲ ಕಡೆ ಮಾಡ್ಯಾರ. ಆಲ್ಮೋಸ್ಟ್ ಎಲ್ಲ ಹಾಳಾಗ್ಯದ. ಇಲ್ಲಷ್ಟೇ ಸ್ವಲ್ಪ ನೀವು ನೋಡ್ಬೋದು. ನಿಮಗೆ ಪೇಂಟಿಂಗ ಕ್ಲಿಯರಾಗಿ ಕಾಣ್ತೈತೆ ಅಂತ ಅಂದ್ಕೊಂಡಿನಿ. ಆವಾಗಿನ ಟೈಮ್ದಾಗೆ ಪೇಂಟಿಂಗ್ ಎಲ್ಲ ಮಾಡಿ ಈ ರೀತಿ ಗುಹೆಗಳನ್ನು ವೈಭವದಿಂದ ಮೆರೆಸ್ತಿದ್ರು ಅವರು. ಇನ್ನು ಗುಹೆಯ ಎಡಭಾಗದಲ್ಲಿ ಆದಿಶೇಷನ ಮೇಲೆ ಕುಳಿತಿರುವಂಥ ಮಹಾವಿಷ್ಣುವಿನ ದೊಡ್ಡ ಮೂರ್ತಿಯನ್ನು ಕೆತ್ತ್ಯಾರ. ಹಾಗೆ ಇಲ್ಲೂ ಕೂಡ ವರಹ ಅವತಾರದ ಮೂರ್ತಿ ಐತಿ. ಹಾಗೆ ಹೊರಗೆ ಕೂಡ ದ್ವಾರಪಾಲಕನ ರೀತಿ ನಿಂತಿರುವ ಮಹಾವಿಷ್ಣುವಿನ ಮೂರ್ತಿಯನ್ನು ಕೆತ್ತ್ಯಾರ. ಇನ್ನು ಗುಹೆ ಒಳಗೆ ಇರುವಂಥ ಶಾಸನದಲ್ಲಿ ಏನು ಬರ್ತಾರಪ್ಪ ಅಂತಂದ್ರೆ, ಮಂಗಳೇಶನ ಕಾಲದಲ್ಲಿ ತಯಾರಾದಂಥ ಈ ಗುಹೆಗಳನ್ನು ಕೊರೆಯಾಕ 12 ವರ್ಷ ಟೈಮ್ ತಗೊಂಡ್ರಂತ. ಇನ್ನು ಗುಹೆಯ ಬಲಭಾಗದಲ್ಲಿ ವಿಜಯ ನರಸಿಂಹನ ದೊಡ್ಡ ಮೂರ್ತಿಯನ್ನು ಕೆತ್ತ್ಯಾರ. ಇಲ್ಲಿ ಗದೆ ಇತ್ತು, ಆದ್ರೆ ಅದು ಡ್ಯಾಮೇಜ್ ಆಗೈತಿ. ಹಾಗೆ ಸುತ್ತಲೂ ವಾಹನ ಗರುಡ, ಪ್ರಹ್ಲಾದ, ಮ್ಯಾಗ ಶ್ರೀದೇವಿ, ಭೂದೇವಿ, ಇನ್ನು ಗಂಧರ್ವ ದಂಪತಿಗಳು ಹೂವುಗಳನ್ನು ಹಾಕ್ತಿರೋ ರೀತಿನೂ ಹೆಂಗೆ ಕೆತ್ತ್ಯಾರ ನೋಡ್ರಿ. ಹಿರಣ್ಯ ರಾಕ್ಷಸನ ಕೊಂದ ನಂತರ ನಗುತ್ತಾ ನಿಂತಿರುವ ವಿಜಯ ನರಸಿಂಹನ ಕತೆಗೆ ಈ ಮೂರ್ತಿ ಹೋಲಿಕೆ ಆಕೈತಿ.
ಈ ಪೂರ್ತಿ ಮೂರನೇ ಗುಹೆ ಒಳಗೆ ಎಲ್ಲ ಜಾಗದಾಗ ನೋಡ್ಬೋದು ನೀವು ಆಲ್ಮೋಸ್ಟ್ ಸಣ್ಣ ಸಣ್ಣ ಗುಹೆ ಒಳಗೆ ಕೆತ್ತಿರೋದಕ್ಕಿಂತ ಈ ಜಾಗದಾಗ ಎಷ್ಟು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಕೆತ್ಯಾರಂದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗೈತಿ ಯಾವ ಲೆವೆಲ್ಗೆ ಅದಾವ ಅಂತ. ಬಟ್ ಈ ವಿಗ್ರಹಗಳು ಏನೂ ಹಾಳಾಗಿಲ್ಲ, ಎಲ್ಲ ಹಾಗೆ ಅದಾವು ನೋಡ್ರಿ. ಆ ಜಾಗದಾಗ ಇರುವಂಥ 3 ಗುಹೆಗಳನ್ನು ಬಿಟ್ರೆ ಈ ಜಾಗದಾಗ ಬರುವಂಥ ಕೊನೆಯ ಗುಹೆ ಇದೇ ಜೈನ ಬಸದಿ ಅಂತ. ಬಟ್ ಈ ಗುಹೆ ಆ 3 ಗುಹೆಗಳಿಗಿಂತ ಸಿಕ್ಕಾಪಟ್ಟೆ ಸಾಂದ್ ಐತಿದು, ಅಷ್ಟು ದೊಡ್ಡದೇನಿಲ್ಲ. ಈ ಗುಹೆಯು ಜೈನ ಧರ್ಮಕ್ಕೆ ಮೀಸಲಾಗಿತ್ತಂತ. ಯಾಕಂದ್ರೆ ಚಾಳುಕ್ಯರು ಸರ್ವ ಧರ್ಮಗಳನ್ನು ಪೂಜಿಸ್ತಾ ಇದ್ರಂತ, ಹಾಗಾಗಿ ಈ ಗುಹೆಯನ್ನು ಅವರು ನಿರ್ಮಿಸ್ಯಾರ. ಇನ್ನು ಈ ಗುಹೆ ಒಳಗೆ ಬರ್ತಿದ್ದಂಗೆ ನೀವು ಪಾರ್ಶ್ವನಾಥನ ದೊಡ್ಡ ಮೂರ್ತಿ ಕೆತ್ಯಾರ. ಮ್ಯಾಗ 5 ಹೆಡೆಯ ಆದಿಶೇಷ, ಪಕ್ಕದಲ್ಲಿ ಕಮಟ, ನಾಗದಂಪತಿಗಳ ಕೆತ್ತನೆ ಎಲ್ಲವೂ ಕೂಡ ಈ ಜಾಗದಲ್ಲಿ ನಾವು ಕಾಣಬಹುದು. ಹಾಗೆ ಇಲ್ಲಿ 24 ತೀರ್ಥಂಕರ ಕೆತ್ತನೆ ಕೂಡ ನಾವು ನೋಡಬಹುದು. ಇನ್ನು ಗುಹೆಯ ಎಡಭಾಗದಲ್ಲಿ 6ನೇ ಶತಮಾನದೊಳಗೆ ಮೊಟ್ಟ ಮೊದಲು ಬಾಹುಬಲಿ ಚಿತ್ರವನ್ನು ಕೆತ್ತಾರ ನೋಡ್ರಿ. ನಂತರ 10ನೇ ಶತಮಾನದೊಳಗೆ ಚಾವುಂಡ್ರಾಯ ಇದನ್ನು ನೋಡಿ ಶ್ರವಣ ಬೆಳಗೊಳದ ಇಂದ್ರಗಿರಿ ಬೆಟ್ಟದ ಮ್ಯಾಗ 58 ಅಡಿಯ ಬಾಹುಬಲಿ ವಿಗ್ರಹವನ್ನು ಕೆತ್ತಾರಂತ ಹೇಳ್ತಾರ. ಅಂದ್ರೆ ಮೊಟ್ಟ ಮೊದಲು ತಯಾರಾಗಿದ್ದು ಇದೇ ಜಾಗದಾಗ. ಇನ್ನು ಇದು ಮುಖಮಂಟಪ, ಇದು ಸಭಾಮಂಟಪ, ಇದು ಗರ್ಭಗುಡಿ. ಒಳಗ ಸಿಂಹಪೀಠದ ಮ್ಯಾಗ ಜ್ಞಾನ ಮುದ್ರೆಯಲ್ಲಿ ಕುಳಿತಿರುವಂಥ ಮಹಾವೀರನ ವಿಗ್ರಹವನ್ನು ಕೆತ್ಯಾರ. ಆಲ್ಮೋಸ್ಟ್ ಈ ಗುಹೆ ಮುಂದಿಂದ ಈ ಜಾಗದಾಗ ವ್ಯೂವರೇ ಅಷ್ಟು ಮಸ್ತ್ ಕಾಣ್ತದ, ನೀವು ನೋಡ್ಬೋದು. ಈ ಜಾಗದಿಂದ ಫೋಟೋಸ್ ಎಲ್ಲ ತೊಗೊಳಕ್ಕೆ ಏಕದಮ್ ಭಾರಿ ಬರ್ತಾವ ಅಂತ ಹೇಳ್ಬೋದು. ಇನ್ನು ಈ ಕೋಟೆಯ ಮುಂದೆ ಏನೊಂದು ಪವಿತ್ರವಾದಂಥ ಕೆರೆ ನೋಡತ್ತೀರಿ, ಇದಕ್ಕೆ ಅಗಸ್ತ್ಯ ತೀರ್ಥ ಅಂತ ಕರೀತಾರ. ಕಂಟಿನ್ಯೂ ಯಾವಾಗಲೂ ಇದ್ರೊಳಗೆ ನೀರಂತೂ ಇದ್ದೇ ಇರ್ತಾವ. ಅದರ ಮೂಲೆಯಾಗಿನೈತಿ, ಅದಕ್ಕೆ ಭೂತನಾಥ ದೇವಾಲಯ ಅಂತ ಕರೀತಾರ. ಬಟ್ ಪ್ರೆಸೆಂಟಾಗಿ ಇವಾಗ ಈ ಸ್ಥಳದಿಂದ ಆ ಭೂತನಾಥ ದೇವಾಲಯ ಅಲ್ಲಿಗೆ ಹೋಗಿ ನಿಮ್ಗೆ ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ಇಷ್ಟೊತ್ತೇ ನೋಡಿದ್ರಿ, ಇದು ಈ 4 ಗುಹೆಗಳು. ಇದನ್ನು ಬಿಟ್ಟರೆ ಮತ್ತೆ ಇಲ್ಲೇನೂ ಇಲ್ಲ. ಈ 4 ಗುಹೆಗಳನ್ನು ನೋಡಿಕೊಂಡು ಲಾಸ್ಟಿಗೆ ನೀವು ಅಲ್ಲಿ ಕಾಣುವಂಥ ಭೂತನಾಥ ದೇವಾಲಯ ಅಲ್ಲಿಗೆ ವಿಸಿಟ್ ಮಾಡ್ಬೋದು. ನೋಡ್ರಿ, ಭಾಳ ಮಂದಿ ಏನೆಲ್ಲ ಈ ಗುಹೆಗಳನ್ನು ನೋಡೋಕೆ ಈ ಸ್ಥಳಕ್ಕೆ ಪೂರ್ತಿ ಬರ್ತೀರಿ. ಬಟ್ ಯಾರೂ ಕೂಡ ಅಲ್ಲಿರುವಂಥ ಆ ಕೋಟೆಗೆ ಯಾರೂ ಹೋಗಲ್ಲ. ಆ ಕೋಟೆ ಒಳಗೆ ಸಿಕ್ಕಾಪಟ್ಟೆ ನಿಮ್ಗೆ ಥ್ರಿಲ್ ಹಾಕದ. ಮ್ಯಾಗ ಏರೋದಾಗಿರಲಿ ಅಥವಾ ದೇವಸ್ಥಾನ ಅಲ್ಲಿ ಅದಾವು. ಹಲವಾರು ಚಾಳುಕ್ಯ ರಾಜರು ವಾಸವಿದ್ದಂಥ ಅರಮನೆ ಎಲ್ಲ ಇದ್ದಿದ್ದು ಅದೇ ಜಾಗದಾಗ. ಮತ್ತು ಇನ್ನೊಂದು ಆ ಜಾಗದ ವಿಶೇಷ ಏನಪ್ಪ ಅಂತಂದ್ರೆ, ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ವೀರ ಮದಕರಿ ಚಿತ್ರ ಶೂಟಿಂಗ್ ಆಗಿದ್ದು ಅದೇ ಜಾಗದಾಗ. ಆಲ್ರೆಡಿ ಅದ್ರ ಕೋಟೆ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಒಳಗೆ ಚೆಕ್ ಮಾಡಿ ಅದನ್ನು ಕೂಡ ನೋಡಿರಿ. ಆ ಕೋಟೆಗೆ ವಿಸಿಟ್ ಮಾಡೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ನೋಡ್ರಿ, ಸದ್ಯಕ್ಕೆ ಇವಾಗ ಗುಹೆಯಿಂದ ಮುಂದೆ ಇರುವಂಥ ಅಗಸ್ತ್ಯ ತೀರ್ಥದ ಮೂಲೆಯಲ್ಲಿರುವ ದೇವಾಲಯದ ಮುಂದೆ ನಾ ಅದೀನಿ. ಇದಕ್ಕೆ ಭೂತನಾಥ ದೇವಾಲಯ ಅಂತ ಕರೀತಾರ. ಅಂದ್ರೆ ಇದು ಕೂಡ ಚಾಲುಕ್ಯರ ಕಾಲದೊಳಗೆ 7ನೇ ಶತಮಾನದೊಳಗೆ ಈ ಎಲ್ಲ ದೇವಾಲಯಗಳನ್ನು ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಆ ಕಡೆ ಏನು ನಿಮ್ಗೆ ಬೆಟ್ಟದ ಮ್ಯಾಗ ತೋರಿಸಿದೆ ಆ ಕೋಟೆಗಳು, ಆವಾಗಿನ ಕಾಲದಲ್ಲೇ ಇದು ಕೂಡ ಎಲ್ಲ ನಿರ್ಮಾಣ ಆಗ್ಯದ. ಆಲ್ಮೋಸ್ಟ್ ಇದ್ರ ಮ್ಯಾಗ ಕೂಡ ದಾಳಿ ಆದರೂ ಇಷ್ಟೆಲ್ಲ ದೇವಸ್ಥಾನದ ಅವಶೇಷಗಳು ಉಳಿದಾವ. ಬಾದಾಮಿ ಅಂದ ತಕ್ಷಣ ಎಲ್ಲರೂ ವಾಲ್ಪೇಪರ್ ಆಗಿರಲಿ, ಇಮೇಜ್ ಆಗಿರಲಿ, ಅದ್ರಾಗ ಇದರ ಪೂರ್ತಿ ಡ್ರೋನ್ ಶಾಟ್ನ ನೀವು ನೋಡಿರ್ತೀರಿ. ಇನ್ನು ಇದನ್ನು ಮೂಲವಾಗಿ 7ನೇ ಶತಮಾನದೊಳಗೆ ಬಾದಾಮಿ ಚಾಲುಕ್ಯರು ನಿರ್ಮಿಸ್ಯಾರ ಅಂತ ಹೇಳ್ತಾರೆ. ಆ ನಂತರ 11 ಮತ್ತು 12ನೇ ಶತಮಾನದೊಳಗೆ ಕಲ್ಯಾಣಿ ಚಾಲುಕ್ಯರು ಹೊರಗಿರೋ ಈ ಮಂಟಪ ಆಗಿರ್ಬೋದು ಕೆಲವು ಭಾಗಗಳನ್ನು ಅವರು ವಿಸ್ತರಿಸಿದ್ರು, ಸ್ವಲ್ಪ ಇನ್ನೂ ಚೆನ್ನಾಗಿ ಕಟ್ಟಿದ್ರು ಅಂತ ಹೇಳ್ತಾರೆ. ಈ ಒಂದೇ ದೇವಾಲಯದೊಳಗೆ ಒಳಗೆ ನೋಡ್ಬೋದು ನೀವು 2 ವಿಭಿನ್ನ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪಗಳನ್ನು ನೋಡ್ಬೋದು. ಅದಕ್ಕೆ ಈ ರೀತಿ ಬೇರೆ ಬೇರೆ ಶತಮಾನದಲ್ಲಿ ಬೇರೆಯವರು ಇದನ್ನು ಕಟ್ಟೋಕ್ಕೆ ಪ್ರಯತ್ನ ಪಟ್ಟಾರಂತ ಈ ರೀತಿ ಎಲ್ಲ ಹೇಳ್ತಾರೆ. ಇನ್ನು ಭೂತ ಅಂದರೆ ಗಣಗಳು, ನಾಥ ಅಂದರೆ ಅಧಿಪತಿ, ಭಗವಾನ್ ಶಿವನ ಒಂದು ರೂಪ, ಶಿವನ ಗಣಗಳ ಅಧಿಪತಿ ಅಂತ ಅರ್ಥ ಬರ್ತೈತಿ. ಪುರಾಣದ ಪ್ರಕಾರ ಭೂತ ಎಂಬ ಅಸುರನನ್ನ ಶಿವನು ಈ ಜಾಗದಾಗ ಸಂಹರಿಸಿದ, ಅದಕ್ಕೆ ಈ ಕ್ಷೇತ್ರಕ್ಕೆ ಭೂತನಾಥ ಎಂಬ ಹೆಸರು ಬಂತು ಅಂತ ಈ ರೀತಿ ಕತೆ ಹೇಳ್ತಾರ. ದೇವಾಲಯದ ಒಳಗೆ ಗರ್ಭಗುಡಿ ಒಳಗೆ ಶಿವಲಿಂಗ ಮತ್ತು ಎದುರಿಗೆ ನಂದಿ ಐತಿ, ಗೂಢ ಮಂಟಪ ಮತ್ತು ಹೊರಗೆ ಮುಖಮಂಟಪ. ಇದನ್ನು ಕಲ್ಯಾಣಿ ಚಾಲುಕ್ಯರ ಶೈಲಿಯಲ್ಲೇ ಇದನ್ನು ಅವರು ನಿರ್ಮಿಸ್ಯಾರ. ಈ ದೇವಾಲಯವನ್ನು ದ್ರಾವಿಡ ಮತ್ತು ನಾಗರ ಶೈಲಿ ಒಳಗೆ ಪೂರ್ತಿ ಸಂಪೂರ್ಣ ಏನು ಗುಡಿ ಐತಿ ಇದನ್ನು ನಾವು ನೋಡ್ಬೋದು. ಆಲ್ಮೋಸ್ಟ್ ಪೂರ್ತಿ ನೋಡ್ರಿ, ಇವೆಲ್ಲ ಕಂಬಗಳನ್ನು ಯಾವ ರೀತಿ ಕೆತ್ತಾರಂಥವ್ರು ಪೂರ್ತಿ ಒಂದು ರೀತಿ ಗಾಲಿ ಥರನೇ ಐತಿದು ನೋಡೋಕೆ. ಅದರೊಳಗೆ ಮತ್ತು ಬೇರೆ ಬೇರೆ ರೀತಿ ಡಿಸೈನ್ ಎಲ್ಲ ಹೆಂಗೆ ಮಾಡ್ಕೊಂಡಾರ. ಜಸ್ಟ್ ಬರೀ ಒಂದು ಕಂಬ, ಸಿಂಗಲ್ ಕಂಬನ ಈ ರೀತಿ ವಿಭಿನ್ನವಾಗಿ ಅವ್ರು ಮಾಡ್ಯಾರ. ಇದೇ ಥರ ಟೋಟಲಾಗಿ 4 ಮೂಲೆಯಾಗ ಒಂದೊಂದು ಕಂಬದವು. ಗರ್ಭಗುಡಿ ಒಳಗೆ ದೇವರ ಮೂರ್ತಿ ಐತಿ, ಪೂರ್ತಿ ಭಂಗ ಆಗೈತಿದು, ಒಂದು ಕೈ ಮುರಿದದ. ಮತ್ತು ಈ ಗರ್ಭಗುಡಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಬೋದು. ಪೂರ್ತಿ ಇಲ್ಲಿ ಹೋದೆವಂದ್ರೆ ಆ ಕಡೆ ಬರ್ತೇವೆ. ಇನ್ನು ಕಿಟಕಿ ಒಳಗೆ ಗಾಳಿ ಬರಕ್ಕೆ ನೋಡ್ರಿ, ಇವೆಲ್ಲ ಈ ರೀತಿ ಎಕ್ಸ್ ಆಕಾರದಾಗ ಮಾಡಿ ಅದರೊಳಗೆ ಈ ರೀತಿ ಕೆತ್ಕೊಂಡಾರ.
ಆಲ್ಮೋಸ್ಟ್ ಈ ಜಾಗದ ಒಂದೇ ಅಂತಲ್ಲ, ಇಲ್ಲಿ ಇದ್ರ ಸುತ್ತಮುತ್ತ ಆಗಿರ್ಬೋದು ಮತ್ತು ಪೂರ್ತಿ ಆ ಬೆಟ್ಟದ ಮ್ಯಾಗೂ ಒಂದು ಸಣ್ಣ ಗುಡಿ ಐತಿ. ಅಲ್ಲಿಗೆ ಹೋಗೋಕ್ಕೆಲ್ಲ ದಾರಿ ಅದಾವೆ, ಬಟ್ ಭಾಳ ಜುಗಾಡು ಮಾಡಿ ಅವು ಎಲ್ಲೆಲ್ಲೋ ಹೈಸಿ ಹೋಗಬೇಕು, ಅಲ್ಲಿಗೇನು ಹೋಗೋದಿಲ್ಲ. ಅದ್ರ ಬಿಟ್ರೆ ಈ ಕಲ್ಲು ನೋಡ್ಬೋದು, ಕಲ್ಲಿನ ಮೇಗಿರುವ ವಿಶೇಷತೆಗಳನ್ನು ತೋರಿಸ್ತೀನಿ ಬರ್ರಿ ಇವಾಗ ನಿಮ್ಗೆ. ಈ ರೀತಿ ಏನು ಕಲ್ಲು ಐತಲ್ಲ, ಆ ಕಲ್ಲೊಳಗೆ ಈ ರೀತಿ ಕೆತ್ತಿ ಅವರು ಗುಡಿಗಳನ್ನಾಗಿರ್ಬೋದು ಅಥವಾ ಮೂರ್ತಿಗಳನ್ನಾಗಿರ್ಬೋದು ಈ ರೀತಿ ಮಾಡ್ತಾರೆ. ಬಟ್ ಇದನ್ನೆಲ್ಲ ಇಲ್ಲಿ ಅರ್ಧಂಬರ್ಧ ಮಾಡಿಬಿಟ್ಟಾರ. ಇದೇ ರೀತಿ ಅಲ್ಲಿ ತೋರಿಸಿರುವಂಥ 4 ಗುಹೆ ಒಳಗೆ ಆ ರೀತಿ ವರ್ಕ್ ಎಲ್ಲ ನಡೆದದ. ಬಟ್ ಈ ಜಾಗದಾಗ ಈ ಪೂರ್ತಿ ಕಲ್ ಮ್ಯಾಗ ನೋಡಿರ್ಬೋದು ನೀವು, ಶಿವಲಿಂಗ ಆಗಿರ್ಬೋದು ಮತ್ತು ನಂದಿ ಸಿಕ್ಕಾಪಟ್ಟೆ ಕೆತ್ತಾರ ಈ ಕಲ್ ಮ್ಯಾಗ. ವರಹ ಆಗಿರ್ಬೋದು, ಗಣಪತಿ ಆಗಿರ್ಬೋದು ಮತ್ತು ಸಿಕ್ಕಾಪಟ್ಟೆ ದೇವ್ರದವು ಇಲ್ಲೆಲ್ಲ. ಈ ಜಾಗದಾಗ ಇಲ್ಲೊಂದು ಸಣ್ಣ ಗುಡಿ ಐತಿ. ಆದರೆ ಈ ಗುಡಿ ಒಳಗೆ ನೋಡ್ಬೋದು ನೀವು, ಒಳಗೆ ಏನು ಕೆತ್ತಾರಪ್ಪ ಅಂತಂದ್ರೆ ಮಹಾವಿಷ್ಣು ಶೇಷನಾಗನ ಮೇಲೆ ಕೈ ಇಟ್ಟು ಆಧಾರವಾಗಿ ಕೂತಿರುವಂಥ ಕೆತ್ತನೆನ ಇದ್ರೊಳಗೆ ಕೆತ್ತಾರ. ಅದು ಬಿಟ್ಟರೆ ಒಳಗೆ ಮತ್ತು ಮೂರ್ತಿ ಅಂತ ಏನೂ ಇಲ್ಲಿ ಪೂರ್ತಿ ಖಾಲಿ ಐತಿ. ಈಗಾಗಲೇ ಬಾದಾಮಿಯ ಇನ್ನೊಂದು ಎಪಿಸೋಡ್ ಅಂದ್ರೆ ಬಾದಾಮಿಯ ಬನಶಂಕರಿಯ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿಡಿಯೋ ಮಾಡೀನಿ. ಐ ಹೋಪ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ನಾನು ಚಾನಲ್ ಚೆಕ್ ಮಾಡಿ ಆ ವಿಡಿಯೋನು ಕೂಡ ಸಂಪೂರ್ಣವಾಗಿ ನೋಡ್ಬೋದು. ಅಂದ್ರೆ ನಾವು ಬಂದು ಆಲ್ಮೋಸ್ಟ್ ಇಲ್ಲಿ ಒಂದು 2-3 ಗಂಟೆ ಆಯಿತು. ಬಂದಾಗ ಹಿಡಿದು ನಾನು ವಿಡಿಯೋ ಮಾಡತ್ತೀನಿ. ಬಿಸಿಲು ಕೂಡ ಜಾಸ್ತಿ ಭಾಳ ಬಿದ್ದಿಲ್ಲ ಇಲ್ಲಿ. ಒಂದು ರೀತಿ ಮೋಡ ಕವಿದ ವಾತಾವರಣ ರೀತಿ ಫೀಲ್ ಐತಿ. ಆಲ್ಮೋಸ್ಟ್ ನಾವು ರೀಲ್ಸ್ ಒಳಗೆ ಇಲ್ಲಿ ಮ್ಯಾಗಿಂದು ಫಾಲ್ಸ್ ನೀರು ಬೀಳೋದೆಲ್ಲ ನೋಡಿರ್ತೇವೆ. ಅದು ನೋಡೇ ಒಂದು ರೀತಿ ಎಕ್ಸೈಟ್ಮೆಂಟ್ ಆಗೋದು ಬಾದಾಮಿ ಅಂತೇಳಿ. ಮುಂದೆ ನೀರು ನೋಡ್ಬೋದು, ಸುತ್ತಮುತ್ತ ಕೋಟೆ ವ್ಯೂ ನೋಡ್ಬೋದು. ಈ ಜಾಗದಾಗ ಕೂತ್ರೆ ಒಂದು ರೀತಿ ಮನಸ್ಸಿಗೆ ಏನೋ ಶಾಂತಿ ಅಂತ ಅನ್ಬೋದು. ಯಾಕಂದರೆ ಯಾವುದೇ ಒಂದು ಪ್ಲೇಸಿಗೆ ಹೋಗಿ ಅಂದಮ್ಯಾಗ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆ ಅದರ ಅನುಭವನೂ ಪಡಿಬೇಕಂತ ಹೇಳ್ತಾರೆ. ನಾನು ಒಂದು ಅರ್ಧ ಗಂಟೆ ಆಯಿತು ಇಲ್ಲೇ ಕೂತ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈ 4 ಗುಹೆ ಆಗಿರ್ಬೋದು, ಅದರ ಮುಂದೆ ಆ ಹೊಂಡ ಆಗಿರ್ಬೋದು, ಅದನ್ನು ಬಿಟ್ಟರೆ ಭೂತನಾಥ ದೇವಾಲಯ, ಇಷ್ಟು ಬಿಟ್ಟರೆ ಮತ್ತು ಈ ಜಾಗದಾಗ ಏನೂ ಇಲ್ಲ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಇವಾಗ ನೆಕ್ಸ್ಟ್ ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ. ಬಾಯ್.